ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲಿ ಪ್ರಮುಖ ಇಬ್ಬರು ವ್ಯಕ್ತಿಗಳು, ಒಬ್ಬರು ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ. ಈ ಇಬ್ಬರು ನಾಯಕರಿಗೆ ಇಲ್ಲಿ ತಮ್ಮ ಫೇವರೇಟ್ ಲೀಡರ್ಸ್ ಇದ್ರು. ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರನ್ನ ಬ್ಯಾಕಪ್ ಮಾಡ್ತಾ ಇದ್ರು, ರಣದೀಪ್ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಬ್ಯಾಕಪ್ ಮಾಡ್ತಾ ಇದ್ರು. ಆದರೆ ನಿನ್ನೆ ನಡೆದಂತಹ ಮೀಟಿಂಗ್ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಯಾಕೆ ಸಿದ್ದರಾಮಯ್ಯನವರನ್ನ ಬ್ಯಾಕಪ್ ಮಾಡಲಿಲ್ಲ, ಯಾಕೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಕೈ ಚೆಲ್ಲಿ ಬಿಟ್ರು ಅಂದ್ರೆ ಅದಕ್ಕೆ ಕೇರಳ ರಾಜಕೀಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ದೆಹಲಿ ಲೆವೆಲ್ ಅಲ್ಲಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂತಹ ವೇಣುಗೋಪಾಲ್ ಅವರ ನಡುವೆ ಒಂದು ಟಗ್ ಆಫ್ ವಾರ್. ಈ ಟಗ್ ಆಫ್ ವಾರ್ ನಲ್ಲಿ ಕೊನೆಗೂ ಅಲ್ಲಿ ಕೈ ಮೇಲಾಗಿದ್ದು ಸತೀಶನ್ ಅವರು ಮುಖ್ಯಮಂತ್ರಿ ಆದರು. ಆದರೆ ಅಲ್ಲೂ ಕೂಡ ಈ ಎರಡೂವರೆ ವರ್ಷ ಒಪ್ಪಂದದ ಬಗ್ಗೆ ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಭಾಗವಾಗಿ 2.5 ವರ್ಷ ಸತೀಶನ್, 2.5 ವರ್ಷ ವೇಣುಗೋಪಾಲ್ ಇರಬಹುದಾ ಅನ್ನುವಂತಹ ಒಂದು ವಿದ್ಯಮಾನಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ನಾನೇನಾದರೂ ಸಿದ್ದರಾಮಯ್ಯನವ್ರನ್ನ ಬ್ಯಾಕಪ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ನಾನು ಮುಖ್ಯಮಂತ್ರಿ ಆಗುವಂತಹ ಆ ಒಂದು ಸಂದರ್ಭಕ್ಕೆ ಈ ಒಂದು ನನ್ನ ನಡೆ ಎಲ್ಲಿ ಮಾರಕವಾಗಬಹುದೋ ಅಥವಾ ರಾಂಗ್ ಮೆಸೇಜ್ ಪಾಸ್ ಮಾಡಬಹುದೋ ಅನ್ನುವ ಲೆಕ್ಕಾಚಾರದಲ್ಲಿ ವೇಣುಗೋಪಾಲ್ ಅವರು ಸುಮ್ಮನೆ ಆಗ್ಬಿಟ್ರಾ